ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ನಿಗಾ ಇಡಲು ಇದೀಗ ಆಹಾರ ಇಲಾಖೆ ಮುಂದಾಗಿದೆ. ಅಂದರೆ ಹೋಟೆಲ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ನೈರ್ಮಲ್ಯ ಮತ್ತೊಂದು ಕಡೆ ಸ್ವಚ್ಛತೆ ಇಲ್ಲದ ಕಾರಣಕ್ಕೆ ಇದೀಗ ಸುಮಾರು ಒಂದು 11 ಹೋಟೆಲ್ಗಳಿಗೆ ಸಿಟಿಯ 11 ಹೋಟೆಲ್ಗಳಿಗೆ ಸುಮಾರು 1 ಲಕ್ಷಕ್ಕೆ ಅಧಿಕ ದಂಡ ಹಾಕಿದ್ದಾರೆ. ಯಾಕಂದರೆ ಸ್ವಚ್ಛತೆ ಇರಲ್ಲ, ಅಡಿಗೆ ಕೋಣೆ ಆಯಿತು, ಮಾಡುವ ವಿಧಾನ ಆಯಿತು, ಸ್ವಚ್ಛತೆ ಇರಲ್ಲ ಎಂಬ ದೃಷ್ಟಿಯಿಂದ ಆಹಾರ ಇಲಾಖೆ ಈಗ ಅಧ್ಯಯನ ಕಂಡಿಟ್ಟಿದೆ. ಬಟ್ ಕೆಲವೊಂದು ಹೋಟೆಲ್ಗಳಿಗೆ ನೀಟ್ನೆಸ್ ಆಗಿ ಹೈಜಿನಿಕ್ ಆಗಿ ಫುಡ್ ರೆಡಿ ಮಾಡ್ತಾರೆ. ಹೀಗಾಗಿ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಕೆಲವೊಂದು ಹೋಟ್ಲುಗಳು ಸಹ ಏನು ನೈರ್ಮಲ್ಯ ಇರಲ್ಲ, ಸ್ವಚ್ಛತೆ ಇರಲ್ಲ ಕೂಡಿರುತ್ತೆ. ಹೀಗಾಗಿ ಆರೋಗ್ಯ ಮೇಲೆ ತುಂಬ ಪರಿಣಾಮಕಾರಿ ಬೀರುತ್ತೆ. ಹೀಗಾಗಿ ಹೋಟೆಲ್ಗಳ ಮೇಲೆ ಮತ್ತೊಂದು ಕಡೆ ರೆಸ್ಟೋರೆಂಟ್ಗಳ ಮೇಲೆ ಈಗ ಆಹಾರ ಇಲಾಖೆ ದಾಳಿ ಮಾಡ್ತಿದೆ. ಎಲ್ಲೆಲ್ಲಿ ಸ್ವಚ್ಛತೆ ಇಲ್ಲ, ನೈರ್ಮಲ್ಯ ಅಂದರೆ ಸ್ವಚ್ಛತೆ ಇಲ್ಲದ ಹೋಟೆಲ್ಗಳ ವಿರುದ್ಧ ದಂಡ ಹಾಕಲು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಅವರಿಗೆ ಮನವರಿಕೆ ಸಹ ಮಾಡ್ತಿದ್ದಾರೆ. ಅಂದರೆ ನೀವು ಹೋಟೆಲ್ಗಳನ್ನ ಸ್ವಚ್ಛತೆಯಾಗಿ ಇಡಬೇಕು. ಯಾಕಂದರೆ ಸಾಕಷ್ಟು ಜನ ಊಟ ಮಾಡೋಕ್ಕೆ ಬರ್ತಾರೆ, ತಿಂಡಿ ಮಾಡೋಕ್ಕೆ ಬರ್ತಾರೆ. ಅಲ್ಲಿ ಏನಾದರೂ ಫುಡ್ ಪಾಯ್ಸನ್ ಆಯ್ತು ತುಂಬ ಕಷ್ಟ ಆಗುತ್ತೆ. ಬಟ್ ಕೆಲವೊಂದು ಹೋಟೆಲ್ಗಳು ಸ್ವಚ್ಛವಾಗಿದ್ದಾವೆ, ಸಾಕಷ್ಟು ಜನ ಬರ್ತಾರೆ. ಯಾಕಂದರೆ ಇಲ್ಲಿ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಯಾಕಂದರೆ ಸ್ವಚ್ಛತೆ ವಿಚಾರವಾಗಿ, ಮತ್ತೊಂದು ಕಡೆ ಫುಡ್ಡು ಮಾಡೋ ವಿಚಾರವಾಗಿ, ಮತ್ತೊಂದು ಕಡೆ ಪನ್ನೀರು, ಈ ಕೆಲವೊಂದು ಏನಕ್ಕಂದ್ರೆ ಆಹಾರಗಳು ಸಹ ಹಾಗೆ ಹಾನಿಕಾರಕ ಅಂತ ಒಂದು ಕಡೆ ಆಹಾರ ಇಲಾಖೆ ಸ್ಪಷ್ಟಪಡಿಸಿದೆ. ಹೀಗಾಗಿ ಆಹಾರ ಇಲಾಖೆ ಎಲ್ಲೆಲ್ಲಿ ಸಿಟಿಯ ಸ್ವಚ್ಛತೆ ಇಲ್ಲದ ಹೋಟೆಲ್ಗಳ ಮೇಲೆ ಈಗ ಅಧ್ಯಯನ ಕಂಡಿಟ್ಟಿದ್ದು ದಂಡ ಹಾಕಲು ಮುಂದಾಗಿದೆ. ಮತ್ತೊಂದು ಕಡೆ ಅರಿವು ಕಾರ್ಯ ಮಾಡಿಸಲು ಮುಂದಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ನಿಗಾ ಇಡಲು ಇದೀಗ ಆಹಾರ ಇಲಾಖೆ ಮುಂದಾಗಿದೆ. ಅಂದರೆ ಹೋಟೆಲ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ನೈರ್ಮಲ್ಯ ಮತ್ತೊಂದು ಕಡೆ ಸ್ವಚ್ಛತೆ ಇಲ್ಲದ ಕಾರಣಕ್ಕೆ ಇದೀಗ ಸುಮಾರು ಒಂದು 11 ಹೋಟೆಲ್ಗಳಿಗೆ ಸಿಟಿಯ 11 ಹೋಟೆಲ್ಗಳಿಗೆ ಸುಮಾರು 1 ಲಕ್ಷಕ್ಕೆ ಅಧಿಕ ದಂಡ ಹಾಕಿದ್ದಾರೆ. ಯಾಕಂದರೆ ಸ್ವಚ್ಛತೆ ಇರಲ್ಲ, ಅಡಿಗೆ ಕೋಣೆ ಆಯಿತು, ಮಾಡುವ ವಿಧಾನ ಆಯಿತು, ಸ್ವಚ್ಛತೆ ಇರಲ್ಲ ಎಂಬ ದೃಷ್ಟಿಯಿಂದ ಆಹಾರ ಇಲಾಖೆ ಈಗ ಅಧ್ಯಯನ ಕಂಡಿಟ್ಟಿದೆ. ಬಟ್ ಕೆಲವೊಂದು ಹೋಟೆಲ್ಗಳಿಗೆ ನೀಟ್ನೆಸ್ ಆಗಿ ಹೈಜಿನಿಕ್ ಆಗಿ ಫುಡ್ ರೆಡಿ ಮಾಡ್ತಾರೆ. ಹೀಗಾಗಿ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಕೆಲವೊಂದು ಹೋಟ್ಲುಗಳು ಸಹ ಏನು ನೈರ್ಮಲ್ಯ ಇರಲ್ಲ, ಸ್ವಚ್ಛತೆ ಇರಲ್ಲ ಕೂಡಿರುತ್ತೆ. ಹೀಗಾಗಿ ಆರೋಗ್ಯ ಮೇಲೆ ತುಂಬ ಪರಿಣಾಮಕಾರಿ ಬೀರುತ್ತೆ. ಹೀಗಾಗಿ ಹೋಟೆಲ್ಗಳ ಮೇಲೆ ಮತ್ತೊಂದು ಕಡೆ ರೆಸ್ಟೋರೆಂಟ್ಗಳ ಮೇಲೆ ಈಗ ಆಹಾರ ಇಲಾಖೆ ದಾಳಿ ಮಾಡ್ತಿದೆ. ಎಲ್ಲೆಲ್ಲಿ ಸ್ವಚ್ಛತೆ ಇಲ್ಲ, ನೈರ್ಮಲ್ಯ ಅಂದರೆ ಸ್ವಚ್ಛತೆ ಇಲ್ಲದ ಹೋಟೆಲ್ಗಳ ವಿರುದ್ಧ ದಂಡ ಹಾಕಲು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಅವರಿಗೆ ಮನವರಿಕೆ ಸಹ ಮಾಡ್ತಿದ್ದಾರೆ. ಅಂದರೆ ನೀವು ಹೋಟೆಲ್ಗಳನ್ನ ಸ್ವಚ್ಛತೆಯಾಗಿ ಇಡಬೇಕು. ಯಾಕಂದರೆ ಸಾಕಷ್ಟು ಜನ ಊಟ ಮಾಡೋಕ್ಕೆ ಬರ್ತಾರೆ, ತಿಂಡಿ ಮಾಡೋಕ್ಕೆ ಬರ್ತಾರೆ. ಅಲ್ಲಿ ಏನಾದರೂ ಫುಡ್ ಪಾಯ್ಸನ್ ಆಯ್ತು ತುಂಬ ಕಷ್ಟ ಆಗುತ್ತೆ. ಬಟ್ ಕೆಲವೊಂದು ಹೋಟೆಲ್ಗಳು ಸ್ವಚ್ಛವಾಗಿದ್ದಾವೆ, ಸಾಕಷ್ಟು ಜನ ಬರ್ತಾರೆ. ಯಾಕಂದರೆ ಇಲ್ಲಿ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಯಾಕಂದರೆ ಸ್ವಚ್ಛತೆ ವಿಚಾರವಾಗಿ, ಮತ್ತೊಂದು ಕಡೆ ಫುಡ್ಡು ಮಾಡೋ ವಿಚಾರವಾಗಿ, ಮತ್ತೊಂದು ಕಡೆ ಪನ್ನೀರು, ಈ ಕೆಲವೊಂದು ಏನಕ್ಕಂದ್ರೆ ಆಹಾರಗಳು ಸಹ ಹಾಗೆ ಹಾನಿಕಾರಕ ಅಂತ ಒಂದು ಕಡೆ ಆಹಾರ ಇಲಾಖೆ ಸ್ಪಷ್ಟಪಡಿಸಿದೆ. ಹೀಗಾಗಿ ಆಹಾರ ಇಲಾಖೆ ಎಲ್ಲೆಲ್ಲಿ ಸಿಟಿಯ ಸ್ವಚ್ಛತೆ ಇಲ್ಲದ ಹೋಟೆಲ್ಗಳ ಮೇಲೆ ಈಗ ಅಧ್ಯಯನ ಕಂಡಿಟ್ಟಿದ್ದು ದಂಡ ಹಾಕಲು ಮುಂದಾಗಿದೆ. ಮತ್ತೊಂದು ಕಡೆ ಅರಿವು ಕಾರ್ಯ ಮಾಡಿಸಲು ಮುಂದಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ನಿಗಾ ಇಡಲು ಇದೀಗ ಆಹಾರ ಇಲಾಖೆ ಮುಂದಾಗಿದೆ. ಅಂದರೆ ಹೋಟೆಲ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ನೈರ್ಮಲ್ಯ ಮತ್ತೊಂದು ಕಡೆ ಸ್ವಚ್ಛತೆ ಇಲ್ಲದ ಕಾರಣಕ್ಕೆ ಇದೀಗ ಸುಮಾರು ಒಂದು 11 ಹೋಟೆಲ್ಗಳಿಗೆ ಸಿಟಿಯ 11 ಹೋಟೆಲ್ಗಳಿಗೆ ಸುಮಾರು 1 ಲಕ್ಷಕ್ಕೆ ಅಧಿಕ ದಂಡ ಹಾಕಿದ್ದಾರೆ. ಯಾಕಂದರೆ ಸ್ವಚ್ಛತೆ ಇರಲ್ಲ, ಅಡಿಗೆ ಕೋಣೆ ಆಯಿತು, ಮಾಡುವ ವಿಧಾನ ಆಯಿತು, ಸ್ವಚ್ಛತೆ ಇರಲ್ಲ ಎಂಬ ದೃಷ್ಟಿಯಿಂದ ಆಹಾರ ಇಲಾಖೆ ಈಗ ಅಧ್ಯಯನ ಕಂಡಿಟ್ಟಿದೆ. ಬಟ್ ಕೆಲವೊಂದು ಹೋಟೆಲ್ಗಳಿಗೆ ನೀಟ್ನೆಸ್ ಆಗಿ ಹೈಜಿನಿಕ್ ಆಗಿ ಫುಡ್ ರೆಡಿ ಮಾಡ್ತಾರೆ. ಹೀಗಾಗಿ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಕೆಲವೊಂದು ಹೋಟ್ಲುಗಳು ಸಹ ಏನು ನೈರ್ಮಲ್ಯ ಇರಲ್ಲ, ಸ್ವಚ್ಛತೆ ಇರಲ್ಲ ಕೂಡಿರುತ್ತೆ. ಹೀಗಾಗಿ ಆರೋಗ್ಯ ಮೇಲೆ ತುಂಬ ಪರಿಣಾಮಕಾರಿ ಬೀರುತ್ತೆ. ಹೀಗಾಗಿ ಹೋಟೆಲ್ಗಳ ಮೇಲೆ ಮತ್ತೊಂದು ಕಡೆ ರೆಸ್ಟೋರೆಂಟ್ಗಳ ಮೇಲೆ ಈಗ ಆಹಾರ ಇಲಾಖೆ ದಾಳಿ ಮಾಡ್ತಿದೆ. ಎಲ್ಲೆಲ್ಲಿ ಸ್ವಚ್ಛತೆ ಇಲ್ಲ, ನೈರ್ಮಲ್ಯ ಅಂದರೆ ಸ್ವಚ್ಛತೆ ಇಲ್ಲದ ಹೋಟೆಲ್ಗಳ ವಿರುದ್ಧ ದಂಡ ಹಾಕಲು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಅವರಿಗೆ ಮನವರಿಕೆ ಸಹ ಮಾಡ್ತಿದ್ದಾರೆ. ಅಂದರೆ ನೀವು ಹೋಟೆಲ್ಗಳನ್ನ ಸ್ವಚ್ಛತೆಯಾಗಿ ಇಡಬೇಕು. ಯಾಕಂದರೆ ಸಾಕಷ್ಟು ಜನ ಊಟ ಮಾಡೋಕ್ಕೆ ಬರ್ತಾರೆ, ತಿಂಡಿ ಮಾಡೋಕ್ಕೆ ಬರ್ತಾರೆ. ಅಲ್ಲಿ ಏನಾದರೂ ಫುಡ್ ಪಾಯ್ಸನ್ ಆಯ್ತು ತುಂಬ ಕಷ್ಟ ಆಗುತ್ತೆ. ಬಟ್ ಕೆಲವೊಂದು ಹೋಟೆಲ್ಗಳು ಸ್ವಚ್ಛವಾಗಿದ್ದಾವೆ, ಸಾಕಷ್ಟು ಜನ ಬರ್ತಾರೆ. ಯಾಕಂದರೆ ಇಲ್ಲಿ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಯಾಕಂದರೆ ಸ್ವಚ್ಛತೆ ವಿಚಾರವಾಗಿ, ಮತ್ತೊಂದು ಕಡೆ ಫುಡ್ಡು ಮಾಡೋ ವಿಚಾರವಾಗಿ, ಮತ್ತೊಂದು ಕಡೆ ಪನ್ನೀರು, ಈ ಕೆಲವೊಂದು ಏನಕ್ಕಂದ್ರೆ ಆಹಾರಗಳು ಸಹ ಹಾಗೆ ಹಾನಿಕಾರಕ ಅಂತ ಒಂದು ಕಡೆ ಆಹಾರ ಇಲಾಖೆ ಸ್ಪಷ್ಟಪಡಿಸಿದೆ. ಹೀಗಾಗಿ ಆಹಾರ ಇಲಾಖೆ ಎಲ್ಲೆಲ್ಲಿ ಸಿಟಿಯ ಸ್ವಚ್ಛತೆ ಇಲ್ಲದ ಹೋಟೆಲ್ಗಳ ಮೇಲೆ ಈಗ ಅಧ್ಯಯನ ಕಂಡಿಟ್ಟಿದ್ದು ದಂಡ ಹಾಕಲು ಮುಂದಾಗಿದೆ. ಮತ್ತೊಂದು ಕಡೆ ಅರಿವು ಕಾರ್ಯ ಮಾಡಿಸಲು ಮುಂದಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ನಿಗಾ ಇಡಲು ಇದೀಗ ಆಹಾರ ಇಲಾಖೆ ಮುಂದಾಗಿದೆ. ಅಂದರೆ ಹೋಟೆಲ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ನೈರ್ಮಲ್ಯ ಮತ್ತೊಂದು ಕಡೆ ಸ್ವಚ್ಛತೆ ಇಲ್ಲದ ಕಾರಣಕ್ಕೆ ಇದೀಗ ಸುಮಾರು ಒಂದು 11 ಹೋಟೆಲ್ಗಳಿಗೆ ಸಿಟಿಯ 11 ಹೋಟೆಲ್ಗಳಿಗೆ ಸುಮಾರು 1 ಲಕ್ಷಕ್ಕೆ ಅಧಿಕ ದಂಡ ಹಾಕಿದ್ದಾರೆ. ಯಾಕಂದರೆ ಸ್ವಚ್ಛತೆ ಇರಲ್ಲ, ಅಡಿಗೆ ಕೋಣೆ ಆಯಿತು, ಮಾಡುವ ವಿಧಾನ ಆಯಿತು, ಸ್ವಚ್ಛತೆ ಇರಲ್ಲ ಎಂಬ ದೃಷ್ಟಿಯಿಂದ ಆಹಾರ ಇಲಾಖೆ ಈಗ ಅಧ್ಯಯನ ಕಂಡಿಟ್ಟಿದೆ. ಬಟ್ ಕೆಲವೊಂದು ಹೋಟೆಲ್ಗಳಿಗೆ ನೀಟ್ನೆಸ್ ಆಗಿ ಹೈಜಿನಿಕ್ ಆಗಿ ಫುಡ್ ರೆಡಿ ಮಾಡ್ತಾರೆ. ಹೀಗಾಗಿ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಕೆಲವೊಂದು ಹೋಟ್ಲುಗಳು ಸಹ ಏನು ನೈರ್ಮಲ್ಯ ಇರಲ್ಲ, ಸ್ವಚ್ಛತೆ ಇರಲ್ಲ ಕೂಡಿರುತ್ತೆ. ಹೀಗಾಗಿ ಆರೋಗ್ಯ ಮೇಲೆ ತುಂಬ ಪರಿಣಾಮಕಾರಿ ಬೀರುತ್ತೆ. ಹೀಗಾಗಿ ಹೋಟೆಲ್ಗಳ ಮೇಲೆ ಮತ್ತೊಂದು ಕಡೆ ರೆಸ್ಟೋರೆಂಟ್ಗಳ ಮೇಲೆ ಈಗ ಆಹಾರ ಇಲಾಖೆ ದಾಳಿ ಮಾಡ್ತಿದೆ. ಎಲ್ಲೆಲ್ಲಿ ಸ್ವಚ್ಛತೆ ಇಲ್ಲ, ನೈರ್ಮಲ್ಯ ಅಂದರೆ ಸ್ವಚ್ಛತೆ ಇಲ್ಲದ ಹೋಟೆಲ್ಗಳ ವಿರುದ್ಧ
ದಂಡ ಹಾಕಲು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಅವರಿಗೆ ಮನವರಿಕೆ ಸಹ ಮಾಡ್ತಿದ್ದಾರೆ. ಅಂದರೆ ನೀವು ಹೋಟೆಲ್ಗಳನ್ನ ಸ್ವಚ್ಛತೆಯಾಗಿ ಇಡಬೇಕು. ಯಾಕಂದರೆ ಸಾಕಷ್ಟು ಜನ ಊಟ ಮಾಡೋಕ್ಕೆ ಬರ್ತಾರೆ, ತಿಂಡಿ ಮಾಡೋಕ್ಕೆ ಬರ್ತಾರೆ. ಅಲ್ಲಿ ಏನಾದರೂ ಫುಡ್ ಪಾಯ್ಸನ್ ಆಯ್ತು ತುಂಬ ಕಷ್ಟ ಆಗುತ್ತೆ. ಬಟ್ ಕೆಲವೊಂದು ಹೋಟೆಲ್ಗಳು ಸ್ವಚ್ಛವಾಗಿದ್ದಾವೆ, ಸಾಕಷ್ಟು ಜನ ಬರ್ತಾರೆ. ಯಾಕಂದರೆ ಇಲ್ಲಿ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ ಯಾಕಂದರೆ ಸ್ವಚ್ಛತೆ ವಿಚಾರವಾಗಿ, ಮತ್ತೊಂದು ಕಡೆ ಫುಡ್ಡು ಮಾಡೋ ವಿಚಾರವಾಗಿ, ಮತ್ತೊಂದು ಕಡೆ ಪನ್ನೀರು ಈ ಕೆಲವೊಂದು ಏನಕ್ಕಂದ್ರೆ ಆಹಾರಗಳು ಸಹ ಹಾಗೆ ಹಾನಿಕಾರಕ ಅಂತ ಒಂದು ಕಡೆ ಆಹಾರ ಇಲಾಖೆ ಸ್ಪಷ್ಟಪಡಿಸಿದೆ. ಹೀಗಾಗಿ ಆಹಾರ ಇಲಾಖೆ ಎಲ್ಲೆಲ್ಲಿ ಸಿಟಿಯ ಸ್ವಚ್ಛತೆ ಇಲ್ಲದ ಹೋಟೆಲ್ಗಳ ಮೇಲೆ ಈಗ ಹದ್ದಿನ ಕಣ್ಣಿಟ್ಟಿದ್ದು ದಂಡ ಹಾಕಲು ಮುಂದಾಗಿದೆ. ಮತ್ತೊಂದು ಕಡೆ ಅರಿವು ಕಾರ್ಯ ಮಾಡಿಸಲು ಮುಂದಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ನಿಗಾ ಇಡಲು ಇದೀಗ ಆಹಾರ ಇಲಾಖೆ ಮುಂದಾಗಿದೆ. ಅಂದರೆ ಹೋಟೆಲ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ನೈರ್ಮಲ್ಯ ಮತ್ತೊಂದು ಕಡೆ ಸ್ವಚ್ಛತೆ ಇಲ್ಲದ ಕಾರಣಕ್ಕೆ ಇದೀಗ ಸುಮಾರು ಒಂದು 11 ಹೋಟೆಲ್ಗಳಿಗೆ, ಸಿಟಿಯ 11 ಹೋಟೆಲ್ಗಳಿಗೆ ಸುಮಾರು 1 ಲಕ್ಷಕ್ಕೆ ಅಧಿಕ ದಂಡ ಹಾಕಿದ್ದಾರೆ. ಯಾಕಂದರೆ ಸ್ವಚ್ಛತೆ ಇರಲ್ಲ, ಅಡುಗೆ ಕೋಣೆ ಆಯಿತು, ಮಾಡುವ ವಿಧಾನ ಆಯಿತು, ಸ್ವಚ್ಛತೆ ಇರಲ್ಲ ಎಂಬ ದೃಷ್ಟಿಯಿಂದ ಆಹಾರ ಇಲಾಖೆ ಈಗ ಅಧ್ಯಯನ ಕಣ್ಣಿಟ್ಟಿದೆ. ಬಟ್ ಕೆಲವೊಂದು ಹೋಟೆಲ್ಗಳಿಗೆ ನೀಟ್ನೆಸ್ ಆಗಿ ಹೈಜೆನಿಕ್ ಆಗಿ ಫುಡ್ ರೆಡಿ ಮಾಡ್ತಾರೆ. ಹೀಗಾಗಿ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಕೆಲವೊಂದು ಹೋಟ್ಲುಗಳು ಸಹ ಏನೋ ನೈರ್ಮಲ್ಯ ಇರಲ್ಲ, ಸ್ವಚ್ಛತೆ ಇರಲ್ಲ ಕೂಡಿರುತ್ತೆ. ಹೀಗಾಗಿ ಆರೋಗ್ಯ ಮೇಲೆ ತುಂಬ ಪರಿಣಾಮಕಾರಿ ಬೀರುತ್ತೆ. ಹೀಗಾಗಿ ಹೋಟೆಲ್ಗಳ ಮೇಲೆ ಮತ್ತೊಂದು ಕಡೆ ರೆಸ್ಟೋರೆಂಟ್ಗಳ ಮೇಲೆ ಈಗ ಆಹಾರ ಇಲಾಖೆ ದಾಳಿ ಮಾಡ್ತಿದೆ. ಎಲ್ಲೆಲ್ಲಿ ಸ್ವಚ್ಛತೆ ಇಲ್ಲ, ನೈರ್ಮಲ್ಯ ಅಂದರೆ ಸ್ವಚ್ಛತೆ ಇಲ್ಲದ ಹೋಟೆಲ್ಗಳ ವಿರುದ್ಧ ದಂಡ ಹಾಕಲು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಅವರಿಗೆ ಮನವರಿಕೆ ಸಹ ಮಾಡ್ತಿದ್ದಾರೆ. ಅಂದರೆ ನೀವು ಹೋಟೆಲ್ಗಳನ್ನ ಸ್ವಚ್ಛತೆಯಾಗಿ ಇಡಬೇಕು. ಯಾಕಂದರೆ ಸಾಕಷ್ಟು ಜನ ಊಟ ಮಾಡೋಕ್ಕೆ ಬರ್ತಾರೆ, ತಿಂಡಿ ಮಾಡೋಕ್ಕೆ ಬರ್ತಾರೆ. ಅಲ್ಲಿ ಏನಾದರೂ ಫುಡ್ ಪಾಯ್ಸನ್ ಆಯ್ತು ತುಂಬ ಕಷ್ಟ ಆಗುತ್ತೆ. ಬಟ್ ಕೆಲವೊಂದು ಹೋಟೆಲ್ಗಳು ಸ್ವಚ್ಛವಾಗಿದ್ದಾವೆ, ಸಾಕಷ್ಟು ಜನ ಬರ್ತಾರೆ. ಯಾಕಂದರೆ ಇಲ್ಲಿ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ ಯಾಕಂದರೆ ಸ್ವಚ್ಛತೆ ವಿಚಾರವಾಗಿ, ಮತ್ತೊಂದು ಕಡೆ ಫುಡ್ಡು ಮಾಡೋ ವಿಚಾರವಾಗಿ, ಮತ್ತೊಂದು ಕಡೆ ಪನ್ನೀರು ಈ ಕೆಲವೊಂದು ಏನಕ್ಕಂದ್ರೆ ಆಹಾರಗಳು ಸಹ ಹಾಗೆ ಹಾನಿಕಾರಕ ಅಂತ ಒಂದು ಕಡೆ ಆಹಾರ ಇಲಾಖೆ ಸ್ಪಷ್ಟಪಡಿಸಿದೆ. ಹೀಗಾಗಿ ಆಹಾರ ಇಲಾಖೆ ಎಲ್ಲೆಲ್ಲಿ ಸಿಟಿಯ ಸ್ವಚ್ಛತೆ ಇಲ್ಲದ ಹೋಟೆಲ್ಗಳ ಮೇಲೆ ಈಗ ಹದ್ದಿನ ಕಣ್ಣಿಟ್ಟಿದ್ದು ದಂಡ ಹಾಕಲು ಮುಂದಾಗಿದೆ. ಮತ್ತೊಂದು ಕಡೆ ಅರಿವು ಕಾರ್ಯ ಮಾಡಿಸಲು ಮುಂದಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ನಿಗಾ ಇಡಲು ಇದೀಗ ಆಹಾರ ಇಲಾಖೆ ಮುಂದಾಗಿದೆ. ಅಂದರೆ ಹೋಟೆಲ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ನೈರ್ಮಲ್ಯ ಮತ್ತೊಂದು ಕಡೆ ಸ್ವಚ್ಛತೆ ಇಲ್ಲದ ಕಾರಣಕ್ಕೆ ಇದೀಗ ಸುಮಾರು ಒಂದು 11 ಹೋಟೆಲ್ಗಳಿಗೆ, ಸಿಟಿಯ 11 ಹೋಟೆಲ್ಗಳಿಗೆ ಸುಮಾರು 1 ಲಕ್ಷಕ್ಕೆ ಅಧಿಕ ದಂಡ ಹಾಕಿದ್ದಾರೆ. ಯಾಕಂದರೆ ಸ್ವಚ್ಛತೆ ಇರಲ್ಲ, ಅಡುಗೆ ಕೋಣೆ ಆಯಿತು, ಮಾಡುವ ವಿಧಾನ ಆಯಿತು, ಸ್ವಚ್ಛತೆ ಇರಲ್ಲ ಎಂಬ ದೃಷ್ಟಿಯಿಂದ ಆಹಾರ ಇಲಾಖೆ ಈಗ ಅಧ್ಯಯನ ಕಣ್ಣಿಟ್ಟಿದೆ. ಬಟ್ ಕೆಲವೊಂದು ಹೋಟೆಲ್ಗಳಿಗೆ ನೀಟ್ನೆಸ್ ಆಗಿ ಹೈಜೆನಿಕ್ ಆಗಿ ಫುಡ್ ರೆಡಿ ಮಾಡ್ತಾರೆ. ಹೀಗಾಗಿ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಕೆಲವೊಂದು ಹೋಟ್ಲುಗಳು ಸಹ ಏನೋ ನೈರ್ಮಲ್ಯ ಇರಲ್ಲ, ಸ್ವಚ್ಛತೆ ಇರಲ್ಲ ಕೂಡಿರುತ್ತೆ. ಹೀಗಾಗಿ ಆರೋಗ್ಯ ಮೇಲೆ ತುಂಬ ಪರಿಣಾಮಕಾರಿ ಬೀರುತ್ತೆ. ಹೀಗಾಗಿ ಹೋಟೆಲ್ಗಳ ಮೇಲೆ ಮತ್ತೊಂದು ಕಡೆ ರೆಸ್ಟೋರೆಂಟ್ಗಳ ಮೇಲೆ ಈಗ ಆಹಾರ ಇಲಾಖೆ ದಾಳಿ ಮಾಡ್ತಿದೆ. ಎಲ್ಲೆಲ್ಲಿ ಸ್ವಚ್ಛತೆ ಇಲ್ಲ, ನೈರ್ಮಲ್ಯ ಅಂದರೆ ಸ್ವಚ್ಛತೆ ಇಲ್ಲದ ಹೋಟೆಲ್ಗಳ ವಿರುದ್ಧ ದಂಡ ಹಾಕಲು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಅವರಿಗೆ ಮನವರಿಕೆ ಸಹ ಮಾಡ್ತಿದ್ದಾರೆ. ಅಂದರೆ ನೀವು ಹೋಟೆಲ್ಗಳನ್ನ ಸ್ವಚ್ಛತೆಯಾಗಿ ಇಡಬೇಕು. ಯಾಕಂದರೆ ಸಾಕಷ್ಟು ಜನ ಊಟ ಮಾಡೋಕ್ಕೆ ಬರ್ತಾರೆ, ತಿಂಡಿ ಮಾಡೋಕ್ಕೆ ಬರ್ತಾರೆ. ಅಲ್ಲಿ ಏನಾದರೂ ಫುಡ್ ಪಾಯ್ಸನ್ ಆಯ್ತು ತುಂಬ ಕಷ್ಟ ಆಗುತ್ತೆ. ಬಟ್ ಕೆಲವೊಂದು ಹೋಟೆಲ್ಗಳು ಸ್ವಚ್ಛವಾಗಿದ್ದಾವೆ, ಸಾಕಷ್ಟು ಜನ ಬರ್ತಾರೆ. ಯಾಕಂದರೆ ಇಲ್ಲಿ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ ಯಾಕಂದರೆ ಸ್ವಚ್ಛತೆ ವಿಚಾರವಾಗಿ, ಮತ್ತೊಂದು ಕಡೆ ಫುಡ್ಡು ಮಾಡೋ ವಿಚಾರವಾಗಿ, ಮತ್ತೊಂದು ಕಡೆ ಪನ್ನೀರು ಈ ಕೆಲವೊಂದು ಏನಕ್ಕಂದ್ರೆ ಆಹಾರಗಳು ಸಹ ಹಾಗೆ ಹಾನಿಕಾರಕ ಅಂತ ಒಂದು ಕಡೆ ಆಹಾರ ಇಲಾಖೆ ಸ್ಪಷ್ಟಪಡಿಸಿದೆ. ಹೀಗಾಗಿ ಆಹಾರ ಇಲಾಖೆ ಎಲ್ಲೆಲ್ಲಿ ಸಿಟಿಯ ಸ್ವಚ್ಛತೆ ಇಲ್ಲದ ಹೋಟೆಲ್ಗಳ ಮೇಲೆ ಈಗ ಹದ್ದಿನ ಕಣ್ಣಿಟ್ಟಿದ್ದು ದಂಡ ಹಾಕಲು ಮುಂದಾಗಿದೆ. ಮತ್ತೊಂದು ಕಡೆ ಅರಿವು ಕಾರ್ಯ ಮಾಡಿಸಲು ಮುಂದಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ನಿಗಾ ಇಡಲು ಇದೀಗ ಆಹಾರ ಇಲಾಖೆ ಮುಂದಾಗಿದೆ. ಅಂದರೆ ಹೋಟೆಲ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ನೈರ್ಮಲ್ಯ ಮತ್ತೊಂದು ಕಡೆ ಸ್ವಚ್ಛತೆ ಇಲ್ಲದ ಕಾರಣಕ್ಕೆ ಇದೀಗ ಸುಮಾರು ಒಂದು 11 ಹೋಟೆಲ್ಗಳಿಗೆ, ಸಿಟಿಯ 11 ಹೋಟೆಲ್ಗಳಿಗೆ ಸುಮಾರು 1 ಲಕ್ಷಕ್ಕೆ ಅಧಿಕ ದಂಡ ಹಾಕಿದ್ದಾರೆ. ಯಾಕಂದರೆ ಸ್ವಚ್ಛತೆ ಇರಲ್ಲ, ಅಡುಗೆ ಕೋಣೆ ಆಯಿತು, ಮಾಡುವ ವಿಧಾನ ಆಯಿತು, ಸ್ವಚ್ಛತೆ ಇರಲ್ಲ ಎಂಬ ದೃಷ್ಟಿಯಿಂದ ಆಹಾರ ಇಲಾಖೆ ಈಗ ಅಧ್ಯಯನ ಕಣ್ಣಿಟ್ಟಿದೆ. ಬಟ್ ಕೆಲವೊಂದು ಹೋಟೆಲ್ಗಳಿಗೆ ನೀಟ್ನೆಸ್ ಆಗಿ ಹೈಜೆನಿಕ್ ಆಗಿ ಫುಡ್ ರೆಡಿ ಮಾಡ್ತಾರೆ. ಹೀಗಾಗಿ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಕೆಲವೊಂದು ಹೋಟ್ಲುಗಳು ಸಹ ಏನೋ ನೈರ್ಮಲ್ಯ ಇರಲ್ಲ, ಸ್ವಚ್ಛತೆ ಇರಲ್ಲ ಕೂಡಿರುತ್ತೆ. ಹೀಗಾಗಿ ಆರೋಗ್ಯ ಮೇಲೆ ತುಂಬ ಪರಿಣಾಮಕಾರಿ ಬೀರುತ್ತೆ. ಹೀಗಾಗಿ ಹೋಟೆಲ್ಗಳ ಮೇಲೆ ಮತ್ತೊಂದು ಕಡೆ ರೆಸ್ಟೋರೆಂಟ್ಗಳ ಮೇಲೆ ಈಗ ಆಹಾರ ಇಲಾಖೆ ದಾಳಿ ಮಾಡ್ತಿದೆ. ಎಲ್ಲೆಲ್ಲಿ ಸ್ವಚ್ಛತೆ ಇಲ್ಲ, ನೈರ್ಮಲ್ಯ ಅಂದರೆ ಸ್ವಚ್ಛತೆ ಇಲ್ಲದ ಹೋಟೆಲ್ಗಳ ವಿರುದ್ಧ ದಂಡ ಹಾಕಲು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಅವರಿಗೆ ಮನವರಿಕೆ ಸಹ ಮಾಡ್ತಿದ್ದಾರೆ. ಅಂದರೆ ನೀವು ಹೋಟೆಲ್ಗಳನ್ನ ಸ್ವಚ್ಛತೆಯಾಗಿ ಇಡಬೇಕು. ಯಾಕಂದರೆ ಸಾಕಷ್ಟು ಜನ ಊಟ ಮಾಡೋಕ್ಕೆ ಬರ್ತಾರೆ, ತಿಂಡಿ ಮಾಡೋಕ್ಕೆ ಬರ್ತಾರೆ. ಅಲ್ಲಿ ಏನಾದರೂ ಫುಡ್ ಪಾಯ್ಸನ್ ಆಯ್ತು ತುಂಬ ಕಷ್ಟ ಆಗುತ್ತೆ. ಬಟ್ ಕೆಲವೊಂದು ಹೋಟೆಲ್ಗಳು ಸ್ವಚ್ಛವಾಗಿದ್ದಾವೆ, ಸಾಕಷ್ಟು ಜನ ಬರ್ತಾರೆ. ಯಾಕಂದರೆ ಇಲ್ಲಿ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ ಯಾಕಂದರೆ ಸ್ವಚ್ಛತೆ ವಿಚಾರವಾಗಿ, ಮತ್ತೊಂದು ಕಡೆ ಫುಡ್ಡು ಮಾಡೋ ವಿಚಾರವಾಗಿ, ಮತ್ತೊಂದು ಕಡೆ ಪನ್ನೀರು ಈ ಕೆಲವೊಂದು ಏನಕ್ಕಂದ್ರೆ ಆಹಾರಗಳು ಸಹ ಹಾಗೆ ಹಾನಿಕಾರಕ ಅಂತ ಒಂದು ಕಡೆ ಆಹಾರ ಇಲಾಖೆ ಸ್ಪಷ್ಟಪಡಿಸಿದೆ. ಹೀಗಾಗಿ ಆಹಾರ ಇಲಾಖೆ ಎಲ್ಲೆಲ್ಲಿ ಸಿಟಿಯ ಸ್ವಚ್ಛತೆ ಇಲ್ಲದ ಹೋಟೆಲ್ಗಳ ಮೇಲೆ ಈಗ ಹದ್ದಿನ ಕಣ್ಣಿಟ್ಟಿದ್ದು ದಂಡ ಹಾಕಲು ಮುಂದಾಗಿದೆ. ಮತ್ತೊಂದು ಕಡೆ ಅರಿವು ಕಾರ್ಯ ಮಾಡಿಸಲು ಮುಂದಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.